ಬಹಳ ವರ್ಷಗಳ ಹಿಂದೆ ಒಬ್ಬ ರಾಜಕುಮಾರಿಗೆ ಈ ವಯಸ್ಸಾದವರು ಶಾಪ ಕೊಟ್ಟಿದ್ರು. ಅದೇನಂದ್ರೆ ಆ ರಾಜಕುಮಾರಿಯನ್ನು ಯಾರು ಮದ್ವೆ ಆಗ್ತಾರೋ ಅವರ ಮೊದಲನೇ ದಿನವೇ ಅವರು ತೀರ್ಕೊಳ್ತಾರೆ ಅಂತ. ಈ ಶಾಪಕ್ಕೆ ಭಯ ಪಟ್ಕೊಂಡು ಯಾವುದೇ ರಾಜಕುಮಾರನು ಇವರನ್ನ ಮದ್ವೆ ಆಗೋಕೆ ಮುಂದೆ ಬರ್ತಿರ್ಲಿಲ್ಲ. ಗೊತ್ತಿಲ್ಲ ಈ ಶಾಪದಿಂದ ನನ್ಗೆ ಯಾವಾಗ ಮುಕ್ತಿ ಸಿಗುತ್ತೋ, ಯಾವಾಗ ನನ್ನ ರಾಜಕುಮಾರ ಬರ್ತಾರೋ. ಈಗ ರಾಜಕುಮಾರಿ ರಾಜಕುಮಾರನ ಎದುರಿಗೆ ಬರ್ತಾರೆ. ನೀವು ನನ್ನನ್ನು ಕರೆದ್ರ ಪಿತಾಶ್ರೀ? ಮಗಳೇ, ನಾವು ನಿನ್ನ ದುಃಖವನ್ನು ನೋಡಲಾಗದು. ಅದಕ್ಕಾಗಿಯೇ ನಿನ್ನನ್ನು ಎಲ್ಲಿಗಾದರೂ ತಿರುಗಾಡಲು ಯೋಚಿಸಿದ್ದೇವೆ. ನೀನು ನಮ್ಮೊಟ್ಟಿಗೆ ಬರುವೆಯಾ? ಇಲ್ಲ ಪಿತಾಶ್ರೀ, ನಾನೆಲ್ಲೂ ಹೋಗಲ್ಲ. ನನ್ನಷ್ಟಕ್ ಬಿಟ್ಬಿಡಿ. ಬೇಜಾರ್ ಮಾಡ್ಕೊಂಡು ರಾಜ್ಕುಮಾರಿ ತನ್ನ ರೂಮಿಗೆ ಹೋಗ್ತಾರೆ. ನನ್ಗಂತೂ ಗೊತ್ತಿಲ್ಲ ನನ್ ಮಗಳಿಗೆ ಶಾಪದಿಂದ ಯಾವಾಗ ಮುಕ್ತಿ ಸಿಗುತ್ತೋ. ರಾಜಕುಮಾರಿಯ ಈ ಪರಿಸ್ಥಿತಿಗೆ ನಾನೇ ಹೊಣೆಗಾರನು. ನನ್ನ ಕಾರಣದಿಂದ ಆಕೆಯ ಜೀವನದಲ್ಲಿ ಏರಿಳಿತವಾಗಿದೆ. ಆ ಪರಿಸ್ಥಿತಿಯಿಂದ ನಾನು ಹೊರಗೆ ತರುತ್ತೇನೆ. ರಾಜರೀಗ ಆದೇಶ ನೀಡ್ತಾರೆ. ಮಹಾಮಂತ್ರಿ, ರಾಜ್ಯದಲ್ಲಿ ಡಂಗೂರ ಹೊಡಿಸಿ. ಯಾರೋ ನಮ್ಮ ರಾಜಕುಮಾರಿಯನ್ನು ಮದುವೆಯಾಗುತ್ತಾರೋ ಅವರನ್ನೇ ರಾಜ್ಯದ ರಾಜರನ್ನಾಗಿ ಮಾಡುತ್ತೇನೆ. ಮಹಾಮಂತ್ರಿ ರಾಜ್ಯದಲ್ಲೆಲ್ಲ ಈ ವಿಷಯ ಹಬ್ಬಿಸ್ತಾರೆ. ಆದರೆ ಶಾಪದ ಭಯದಿಂದ ಯಾವುದೇ ಯುವಕರು ರಾಜಕುಮಾರಿಯನ್ನು ಮದುವೆಯಾಗಲು ಮುಂದೆ ಬರೋದಿಲ್ಲ. ರಾಜಕುಮಾರಿಯೊಂದಿಗೆ ವಿವಾಹ ನಮ್ಮ ಸಾವು. ಈ ಶಾಪಿತ ರಾಜಕುಮಾರಿ ಒಟ್ಟಿಗೆ ಮದುವೆ ಆಗುವುದಿಲ್ಲ. ರಾಜ್ಯದಲ್ಲಿ ಯಾರೂ ಕೂಡ ರಾಜಕುಮಾರಿಯನ್ನು ಮದುವೆ ಆಗೋಕೆ ಮುಂದೆ ಬರೋದಿಲ್ಲ. ಆಗ ಬೇಸರದಿಂದ ಮಂತ್ರಿ ರಾಜನ ಬಳಿಗೆ ಬರ್ತಾರೆ. ಮಹಾರಾಜರೇ, ಪ್ರತಿ ಬಾರಿಯಂತೆ ಈ ಬಾರಿಯೂ ರಾಜಕುಮಾರಿಯೊಡನೆ ವಿವಾಹವಾಗಲು ಯಾರು ಮುಂದೆ ಬರಲಿಲ್ಲ. ಗೊತ್ತಿಲ್ಲ ನಮ್ಮ ಮಗಳ ಒಟ್ಟಿಗೆ ಯಾರು ಮದುವೆಯಾಗುತ್ತಾರೋ. ಶಾಪದ ಭಯದಿಂದ ರಾಜಕುಮಾರಿಯನ್ನು ಮದುವೆ ಆಗೋದಕ್ಕೆ ಯಾರೂ ಮುಂದೆ ಬರ್ತಾನೇ ಇರ್ಲಿಲ್ಲ. ಇದರಿಂದ ರಾಜಕುಮಾರರಿಗೆ ತುಂಬಾ ಬೇಸರವಾಗ್ತಿತ್ತು. ಒಂದಿನ ರಾಜಕುಮಾರಿ ಮರದ ಕೆಳಗೆ ಬೇಸರದಿಂದ ಕೂತ್ಕೊಂಡಿದ್ರು. ಆಗ ಅಲ್ಲಿಗೆ ಒಬ್ಬ ರಾಜಕುಮಾರರು ಬರ್ತಾರೆ. ಅರೆ ವಾ, ಈ ಹುಡುಗಿ ಎಷ್ಟು ಸುಂದರಿಯಾಗಿದ್ದಾಳೆ, ಸ್ವರ್ಗಲೋಕದ ಅಪ್ಸರೆ. ರಾಜಕುಮಾರಿಯ ಸೌಂದರ್ಯವನ್ನು ನೋಡಿ ಅವರು ರಾಜಕುಮಾರಿ ಬಳಿಗೆ ಬರ್ತಾರೆ. ಒಂದು ಮಾತು ಹೇಳ? ಹೇಳಿ. ನೀವು ಸುರಸುಂದರಿಯಾಗಿದ್ದೀರಿ. ಧನ್ಯವಾದ. ಆದ್ರೆ ನೀವ್ಯಾರು? ನನ್ನ ಹೆಸರು ರಾಜು. ನನ್ನ ಪರಿಚಯ ನಿಮಗಿಲ್ಲ. ಇಲ್ಲಿ ತಿರುಗಾಡಲು ಬಂದಿದೆ. ಇಲ್ಲಿ ತಿರುಗಾಡೋದಕ್ಕೆ ಬಹಳಷ್ಟು ಸುಂದರವಾದ ಸ್ಥಳಗಳಿವೆ. ಇರಬಹುದು, ಆದರೆ ನಿಮ್ಮ ಸುಂದರತೆಯ ಎದುರು ಬೇರೆ ಎಲ್ಲ ಸುಂದರತೆ ಲೆಕ್ಕಕ್ಕಿಲ್ಲ. ಗೊತ್ತಿಲ್ಲ, ನನಗೆ ಸೌಂದರ್ಯ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಈಗ. ಹಾಗಾಗಿ ನೀವಿಲ್ಲಿಂದ ನಮ್ಮನ್ನ ನೋಡೋದ್ ಬಿಟ್ಟು ಹೊರಟೋಗಿ. ಇದೇ ಸರಿ. ಗ್ರಹಣ? ಎಂತ ಗ್ರಹಣ? ನನಗೆ ಅರ್ಥ ಆಗ್ಲಿಲ್ಲ ದೇವಿ. ಒಂದು ಶಾಪದಿಂದ ನನ್ನ ನಗುನೇ ಮಾಯವಾಗಿದೆ. ಶಾಪದ ಕಾರಣ? ಹೌದು, ಆ ಒಂದು ಶಾಪ ನನ್ನ ಜೀವನನೇ ಹಾಳು ಮಾಡ್ತಿದೆ. ಈಗ ರಾಜಕುಮಾರಿ ಈ ವ್ಯಕ್ತಿಗೆ ಶಾಪದ ಬಗ್ಗೆ ತಿಳಿಸ್ತಾರೆ. ಹಾಗಾದ್ರೆ ನೀವು ಅದೇ ಶಾಪದ ರಾಜಕುಮಾರಿಯ? ಅವರ ಬಗ್ಗೆ ಪೂರ್ತಿ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿದೆ. ಹಾ, ನಾನು ಶಾಪವನ್ನು ನಂಬೋದಿಲ್ಲ. ನಾನು ನಿಮ್ಮೊಂದಿಗೆ ವಿವಾಹವಾಗಲು ಸಿದ್ಧನಿದ್ದೇನೆ. ನೀವು ನನ್ನೊಂದಿಗೆ ವಿವಾಹವಾಗ್ತೀರಾ? ಮೃತ್ಯು ಭಯ ಇಲ್ವಾ ನಿಮಗೆ? ನಿಮ್ಮಂತಹ ಸುಂದರಿ ರಾಜಕುಮಾರಿಯನ್ನು ಪಡೆಯಲು ನಾನು ಒಂದು ಸಲ ಅಲ್ಲ, 1000 ಸಲ ಸಾಯಲು ಸಿದ್ಧ. ರಾಜುವಿನ ಮಾತನ್ನು ಕೇಳಿ ರಾಜಕುಮಾರಿ ಖುಷಿಯಿಂದ ಇವರನ್ನು ಮದ್ವೆ ಆಗೋಕೆ ಒಪ್ಕೊಳ್ತಾರೆ. ಈ ವಿಷಯ ಕೇಳಿ ಅರಮನೆಯಲ್ಲೆಲ್ಲ ಸಂತೋಷವೇ ಸಂತೋಷ. ಮತ್ತೆ ರಾಜಕುಮಾರಿಯ ಮದುವೆಯ ತಯಾರಿ ಶುರುವಾಗುತ್ತೆ. ಹೀಗೆ ಒಂದಿನ ಇವರಿಬ್ರು ಅರಮನೆಯ ಒಂದು ಕೋಣೆಯಲ್ಲಿ ತಮಾಷೆ ಮಾಡ್ತಾ ಮಾತಾಡ್ತಿರ್ತಾರೆ. ಸಾಕು ರಾಜು, ನನಗಂತೂ ನಗಾಡಿ ನಗಾಡಿ ಹೊಟ್ಟೆನೆ ನೋವ್ತಿದೆ. ತುಂಬಾ ದಿನಗಳ ನಂತರ ರಾಜಕುಮಾರಿ ನಗು ನೋಡಿ ಅರಮನೆಯಲ್ಲೆಲ್ಲರೂ ಸಂತೋಷ ಪಡ್ತಾರೆ. ರಾಜಕುಮಾರಿ, ನಾನು ಸದಾ ನಿಮ್ಮ ಮುಖದಲ್ಲಿ ಈ ಪರಿಯ ಮುಗುಳ್ನಗು ನೋಡಬಯಸುತ್ತೇನೆ. ಸ್ವಲ್ಪ ದಿನಗಳ ನಂತರ ರಾಜಕುಮಾರಿಯ ಮದುವೆ ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತೆ. ಆದರೆ ರಾಜನಿಗೆ ಮಾತ್ರ ಈ ಶಾಪದ ಭಯ ಕಾಡ್ತಾ ಇರುತ್ತೆ. ರಾಣಿ, ನಮ್ಮ ಮಗಳು ಮದುವೆಯ ಮೊದಲನೇ ರಾತ್ರಿ ವಿಧವೆಯಾಗುತ್ತಾಳೆ. ಹಾಗೆ ಹೇಳ್ಬೇಡಿ ಮಹಾರಾಜ್ರೆ, ನನಗಿದನ್ ಕೇಳೋಕಾಗೋದಿಲ್ಲ. ಇಲ್ಲಿ ರಾಜಕುಮಾರಿಗೂ ಕೂಡ ಶಾಪದ್ದೇ ಭಯ ಇತ್ತು. ಅಯ್ಯೋ ದೇವ್ರೆ, ನನ್ನ ಪತಿಯನ್ನು ಕಾಪಾಡು. ಇವ್ರಿಗೇನಾದ್ರೂ ಆಗ್ಬಿಟ್ರೆ ನಾನು ಸತ್ತೋಗ್ತೀನಿ. ನನ್ನ ಚಿಂತೆ ಮಾಡಬೇಡ ರಾಜಕುಮಾರಿ, ನನಗೆ ಏನೂ ಆಗುವುದಿಲ್ಲ. ಆದರೆ ರಾಜುವಿಗೆ ಅದೇ ಕ್ಷಣ ಎದೆನೋವು ಶುರುವಾಗತ್ತೆ. ನನಗೇನು ಆಗ್ತಿದೆ. ಇದ್ದಕ್ಕಿದ್ದಂತೆ ಇವರು ತೀರ್ಕೊಂಡ್ಬಿಡ್ತಾರೆ. ಇದೇನಾಯ್ತು? ಇಲ್ಲ, ಅಯ್ಯೋ ದೇವ್ರೇ. ರಾಜಕುಮಾರಿ ಕಿರ್ಚಾಡೋದನ್ನ ಕೇಳಿ ಎಲ್ರೂ ಅಲ್ಲಿಗೆ ಬರ್ತಾರೆ. ರಾಜು ತೀರ್ಕೊಂಡಿರೋದ್ ನೋಡಿ ಎಲ್ರೂ ತುಂಬಾ ದುಃಖದಲ್ಲಿರ್ತಾರೆ. ರಾಜ್ಕುಮಾರಿಗಂತೂ ಪ್ರಜ್ಞೆನೇ ಇಲ್ದೆ ಏನೇನೋ ಮಾಡ್ತಿದ್ದಾರೆ. ರಾಜುನ ಫೋಟೋ ಇಟ್ಕೊಂಡು ಬೀದಿಲೆಲ್ಲ ಹೀಗೆ ತಿರುಗಾಡ್ತಿದ್ದಾರೆ. ಒಂದಿನ ಸಂಜೆ ರಾಜಕುಮಾರಿ ನದಿ ಬಳಿಗ್ ಬರ್ತಾರೆ. ರಾಜು ಇಲ್ದೆ ನಾನು ಬದುಕಿರೋದಿಲ್ಲ.
ನಾನು ಕೂಡ ರಾಜ್ಕುಮಾರನ ಬಳಿಗೆ ಹೋಗ್ತಿದ್ದೀನಿ. ರಾಜುಗಾಗಿ ಈ ರಾಜ್ಕುಮಾರಿ ನದಿಗೆ ಹಾರಿ ತನ್ನ ಜೀವ ಬಿಟ್ಬಿಡ್ತಾರೆ. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ರಾಜು ಅಲ್ಲಿಗೆ ಬರ್ತಾರೆ. ರಾಜು ತನ್ನ ರಾಜಕುಮಾರಿಯನ್ನು ನದಿ ಒಳಗಡೆಯಿಂದ ಹೊರಗಡೆ ಕರ್ಕೊಂಡು ಬಂದು ಕಾಪಾಡ್ತಾರೆ. ಇವರಿಗೆ ತುಂಬಾ ಖುಷಿಯಾಗುತ್ತೆ. ರಾಜು, ನೀವು ಜೀವಂತವಾಗಿದ್ದೀರಾ? ಇಲ್ಲ ರಾಜಕುಮಾರಿ, ನಾನು ಸತ್ತು ಹೋಗಿದ್ದೇನೆ. ಆದ್ರೆ ನೀವು ನನ್ ಕಣ್ಣೆದ್ರಿಗಿದ್ದೀರಿ. ಇದು ನನ್ನ ಆತ್ಮ. ನಾನು ಎಂದೆಂದಿಗೂ ನಿಮ್ಮಿಂದ ದೂರ ಹೋಗಿದ್ದೇನೆ ರಾಜಕುಮಾರಿ. ನೀವು ಜೀವಂತವಾಗಿಲ್ಲ ಅಂದ್ಮೇಲೆ ನನ್ನನ್ನೇ ಕಾಪಾಡಿದ್ರಿ. ನಾನು ನೀವಿಲ್ದೆ ಬದುಕೋದಿಲ್ಲ. ಹಾಗೆ ಹೇಳ್ಬೇಡಿ ರಾಜಕುಮಾರಿ. ನಾವು ಈ ಜನ್ಮದಲ್ಲಿ ಸಿಗದೇ ಇರಬಹುದು, ಆದ್ರೆ ಮುಂದಿನ ಜನ್ಮದಲ್ಲಿ ಖಂಡಿತ ಸಿಗ್ತೇವೆ. ಇಷ್ಟು ಹೇಳಿ ರಾಜುವಿನ ಆತ್ಮ ಮಾಯವಾಗ್ಬಿಡತ್ತೆ. ರಾಜು, ರಾಜು, ನೀವೆಲ್ಲಿಗೆ ಹೊರಟೋದ್ರಿ? ನೀವ್ ವಾಪಸ್ ಬನ್ನಿ. ರಾಜು, ನೀವ್ ವಾಪಸ್ ಬನ್ನಿ. ರಾಜುನ ನೆನಪು ಮಾಡ್ಕೊಂಡು ರಾಜ್ಕುಮಾರಿ ಅಳ್ತಾರೆ. ರಾಜು ಹೇಳಿದ್ರು, ಮುಂದಿನ ಜನ್ಮದಲ್ಲಿ ನಾವು ಒಟ್ಟಾಗೋಣ ಅಂತ. ನಾನು ಈ ಜನ್ಮವನ್ನು ಮುಗಿಸ್ಬಿಟ್ಟು ಈಗ್ಲೇ ನಾನು ಮುಂದಿನ ಜನ್ಮಕ್ಕಾಗಿ ರಾಜುನ್ ಬಳಿಗೆ ಹೋಗ್ತೀನಿ. ಹೀಗೆ ಯೋಚಿಸಿ ರಾಜಕುಮಾರಿ ರಾಜುವಿನ ಬಳಿಗೆ ಹೋಗೋದಕ್ಕೆ ಈ ನದಿಗೆ ಹಾರಿ ಪ್ರಾಣ ಬಿಡ್ತಾರೆ. ನಂತರ 100 ವರ್ಷಗಳ ನಂತರ ರಾಹುಲ್ ಮತ್ತು ರಿಯಾರಾಗಿ ಒಂದು ನಗರದಲ್ಲಿ ಜನ್ಮ ಪಡಿತಾರೆ. ಪ್ರಿಯಾ, ತುಂಬಾ ಸಮಯ ಆಯ್ತು. ನೀನು ಲೆಕ್ಚರ್ ಅಟೆಂಡ್ ಮಾಡಲು ಹೋಗು. ನಾನು ಮನೆಗೆ ಹೋಗ್ತೇನೆ. ಸರಿ ರಾಹುಲ್, ಸಂಜೆ ಸಿಗೋಣ. ಸರಿ, ಬಾಯ್ ರಿಯಾ. ಈ ಜನ್ಮದಲ್ಲಿ ಇವರಿಬ್ಬರು ಬಾಲ್ಯ ಸ್ನೇಹಿತರಾಗಿ ಅಕ್ಕಪಕ್ಕದ ಮನೆಯಲ್ಲೇ ಇರ್ತಾರೆ. ಇಬ್ಬರ ತಂದೆ ತಾಯಂದಿರು ಕೂಡ ಉತ್ತಮ ಗೆಳೆಯರಾಗಿರ್ತಾರೆ. ಒಂದಿನ ರಾತ್ರಿ ರಿಯಾ ತನ್ನ ರೂಮ್ ನಲ್ಲಿ ಮಲ್ಕೊಂಡಿರ್ತಾರೆ. ಅವರಿಗಾಗ ಕನ್ಸಿನಲ್ಲಿ ಹಿಂದಿನ ಜನ್ಮ ಕಾಣ್ತಿರುತ್ತೆ. ಇದೆಂತ ಕನ್ಸು? ಹಿಂದಿನ ಜನ್ಮದಲ್ಲಿ ನಾನು ರಾಜ್ಕುಮಾರಿ, ರಾಜು ರಾಜ್ಕುಮಾರ ಆಗಿದ್ದ. ಮರುದಿನ ರಾಹುಲ್ ಮತ್ತು ರಿಯಾ ನದಿಯ ದಂಡೆ ಮೇಲೆ ಭೇಟಿ ಮಾಡ್ತಾರೆ. ಇದರರ್ಥ ನಮ್ಗೆ ಪುನರ್ಜನ್ಮವಾಗಿದೆ. ರಾಹುಲ್, ನೀನು ನನ್ನನ್ನು ರಾಜು ಅಂತ ಏಕೆ ಕರೆಯುತ್ತಿರುವೆ? ಮತ್ತೆ ಈ ಪುನರ್ಜನ್ಮದ ಮಾತೇನು? ರಿಯಾ ತನ್ನ ಹಿಂದಿನ ಜನ್ಮದ ಎಲ್ಲಾ ವಿಷಯ ತಿಳಿಸ್ತಾಳೆ. ಹಿಂದಿನ ಜನ್ಮದಲ್ಲಿ ನೀನು ರಾಜು, ನಾನು ರಾಜ್ಕುಮಾರಿ ಆಗಿದ್ದೆ. ಇದೆಲ್ಲ ಅರ್ಥ ಇಲ್ಲದ ಮಾತು ರಿಯಾ. ಪುನರ್ಜನ್ಮ ಅಂತೇನಿರೋದಿಲ್ಲ. ಇದೆಲ್ಲ ಸುಳ್ಳಾದ್ರೆ ನನ್ಗೆ ರಾತ್ರಿ ಕನಸು ಬಿದ್ದಿತ್ತಲ್ಲ, ಅದು ಈಗ್ಯಾಕೆ ಕಾಣಿಸ್ತಿದೆ? ನಿನ್ನೆ ರಾತ್ರಿ ನೀನು ರಾಜ ಮಹಾರಾಜರ ಸಿನಿಮಾ ನೋಡಿರ್ಬೇಕು, ಹಾಗಾಗಿ ಇಂತಹ ಕನಸು ಬಿತ್ತು ನಿನ್ಗೆ. ಅದನ್ನು ನೀನು ನಂಬಿದೆ. ಇಲ್ಲ ರಾಹುಲ್, ಇದು ಸುಳ್ಳಲ್ಲ. ನಮ್ಗೆ ನಿಜವಾಗ್ಲೂ ಪುನರ್ಜನ್ಮವಾಗಿದೆ. ಹಿಂದಿನ ಜನ್ಮದಲ್ಲಿ ನಾನು ರಾಜ್ಕುಮಾರಿ, ನೀನ್ ನನ್ನ ಪತಿಯಾಗಿದ್ದೆ. ನೆನಪು ಮಾಡ್ಕೋ ರಾಹುಲ್. ನನಗೇನು ನೆನಪಿಲ್ಲ, ಅಲ್ಲದೆ ಅದನ್ನೆಲ್ಲ ನನಗೆ ನೆನಪಿಸ್ಲಿಕ್ಕಿಲ್ಲ. ನಾನು ಹೋಗ್ತೇನೆ. ರಾಹುಲ್ ಅಲ್ಲಿಂದ ಹೊರಡ್ತಾರೆ. ಸರಿ, ನೀವ್ ಹೋಗೋದಿದ್ರೆ ಹೋಗಿ, ನಾನೀಗ ಬದುಕೋದಿಲ್ಲ. ಗುಡ್ ಬೈ. ರಾಹುಲ್ಗೆ ಗುಡ್ ಬೈ ಹೇಳಿ ರಿಯಾ ನದಿಗೆ ಹಾರ್ಬಿಡ್ತಾರೆ. ಇದನ್ ನೋಡಿ ರಾಜುಗೆ ಹಿಂದಿನ ಜನ್ಮ ನೆನಪಾಗುತ್ತೆ. ರಾಜು, ನೀವು ಬದುಕಿದ್ದೀರಾ? ಇಲ್ಲ ರಾಜ್ಕುಮಾರಿ, ನಾನು ಸತ್ತು ಹೋಗಿದ್ದೇನೆ. ಇದು ನನ್ನ ಆತ್ಮ. ನೀವು ಜೀವಂತವಾಗಿಲ್ದಿದ್ರೆ ನಾನು ಬದುಕೋದಿಲ್ಲ. ಹಾಗೆ ಹೇಳ್ಬೇಡಿ ರಾಜ್ಕುಮಾರಿ. ನಾವು ಈ ಜನ್ಮದಲ್ಲಿ ಸಿಗದೆ ಹೋದರೂ ಮುಂದಿನ ಜನ್ಮದಲ್ಲಿ ಖಂಡಿತ ಸಿಗ್ತೇವೆ. ರಾಹುಲ್ಗೂ ಕೂಡ ಹಿಂದಿನ ಜನ್ಮದ ಎಲ್ಲಾ ವಿಷಯ ನೆನಪಾಗುತ್ತೆ. ನನಗೆ ಎಲ್ಲವೂ ನೆನಪು ಬಂತು ರಿಯಾ. ಹಿಂದಿನ ಜನ್ಮದಲ್ಲಿ ನೀನು ಶಾಪದ ರಾಜಕುಮಾರಿಯಾಗಿದ್ದಿ, ನಾನು ರಾಜು ಆಗಿದ್ದೆ. ಹಾ, ನನ್ನ ಶಾಪದಿಂದಾಗೆ ನಿಮಗೆ ಸಾವಾಗಿತ್ತು. ಹೌದು, ನಿನಗೆ ಶಾಪವಿತ್ತು. ಯಾರು ನಿನ್ನನ್ನು ಮದುವೆ ಆಗುತ್ತಾರೋ ಅವರು ಅಂದೇ ರಾತ್ರಿ ಮೃತರಾಗುತ್ತಾರೆ. ಹಾ, ಆದ್ರೂ ನೀವು ನನ್ನ ಮದ್ವೆ ಆಗಿದ್ರಿ. ಮತ್ತೆ ನನ್ನ ಮೃತ್ಯು ಆಯಿತು. ಮತ್ತೆ ನೀವು ಈ ಜನ್ಮದಲ್ಲಿ ನನ್ ಮದ್ವೆ ಆಗ್ತೀರಾ? ಹೌದು, ನಿನ್ನ ಪ್ರೀತಿ ಪಡೆಯಲು ನಾನು ಸಾವಿರಾರು ಬಾರಿ ಸಾಯಲು ಸಿದ್ಧ. ಧನ್ಯವಾದ ರಾಹುಲ್. ನಿಜವಾದ ಪ್ರೀತಿ ಯಾವತ್ತೂ ಗೆಲ್ಲುತ್ತೆ. ಮುಂದಿನ ಜನ್ಮದಲ್ಲಾದ್ರೂ ಇವರಿಬ್ರು ಒಟ್ಟಾದ್ರು. ಆಮೇಲೆ ಇವರಿಬ್ರು ಮದ್ವೆ ಆದ್ರು. ಹಿಂದಿನ ಜನ್ಮದ ಶಾಪ ಇವರಿಗೆ ಈ ಜನ್ಮದಲ್ಲಿ ತಟ್ಲಿಲ್ಲ. ಮೊದಲ ರಾತ್ರಿ ದಿನ ಇವರ ಮೃತ್ಯು ಆಗ್ಲಿಲ್ಲ. ಇದ್ರಿಂದ ಇವರಿಬ್ರು ಖುಷಿಯಿಂದ ತಮ್ಮ ಜೀವನವನ್ನು ನಡೆಸ್ತಾರೆ. ವಿಕ್ರಮ್ ರಾಜ ಅವರ ಹೆಂಡತಿ ವಿಕ್ರಮ್ ರಾಜ್ಗೋಸ್ಕರ ಕಾಯ್ತಾ ಇರ್ತಾಳೆ. ವಿಕ್ರಮ್ ರಾಜ ಅವರ ಕೊಠಡಿಗೆ ಹೋಗ್ತಾನೆ. ಮಹಾರಾಜ, ಒಂದು ಶುಭ ವಾರ್ತೆ. ನಾನು ತಾಯಿ ಆಗ್ತಿದ್ದೀನಿ. ನಿಜನ? ಇದು ಅದ್ಭುತವಾದ ಸಮಾಚಾರ. ನನ್ನ ವಂಶಸ್ಥ ಯಾರು ಬರ್ತಾ ಇದ್ದಾನೆ? ಮಹಾರಾಜ, ಇನ್ಮೇಲೆ ನೀವು ಬೇಟೆ ಆಡಕ್ಕೆ ದಯವಿಟ್ಟು ಹೋಗ್ಬೇಡಿ. ಯಾಕಂದ್ರೆ ಜಂತುಗಳಿಗೆ ಕೂಡ ಕುಟುಂಬ ಇರುತ್ತೆ. ಅವರದು ಕೂಡ ಪ್ರಾಣನೇ ಅಲ್ವಾ? ರಾಣಿ, ನಾನು ರಾಜ. ಮತ್ತೆ ಬೇಟೆ ಆಡೋದು ರಾಜನಿಗೆ ಅನಿವಾರ್ಯ. ಇದನ್ನ ಹೇಗೆ ಬಿಡೋಕ್ಕಾಗುತ್ತೆ? ಇನ್ನು ಸ್ವಲ್ಪ ದಿನದಲ್ಲಿ ನಮ್ಗೊಂದ್ ಮಗು ಹುಟ್ಟುತ್ತೆ. ದಯವಿಟ್ಟು ಜಂತುಗಳನ್ನ ಸಾಯಿಸಿ ಪಾಪ ಮಾಡ್ಬೇಡಿ. ನಾನು ಪಾಪ ಪುಣ್ಯಗಳನ್ನ ಒಪ್ಪೋದಿಲ್ಲ. ನನ್ನ ರೀತಿಯಲ್ಲಿ ಬದುಕೋದಕ್ಕೆ ಬಿಡು ನನ್ನ. ಹಂಗಂತ ಹೇಳಿ ಮಹಾರಾಜ ಅಲ್ಲಿಂದ ಹೋಗ್ಬಿಡ್ತಾರೆ. ಆಚೆ ಹೋಗಿ ಮಹಾರಾಜ ವಿಕ್ರಮ್ ನೋಡ್ತಾರೆ. ಅವರ ಮಂತ್ರಿ ಇನ್ನು ಸೈನಿಕ ಎದು ಗುಸುಗುಸು ಅಂತ ಮಾತಾಡ್ಕೋತಿರ್ತಾರೆ. ಅದನ್ನ ಮಹಾರಾಜ ಸೈಲೆಂಟ್ ಆಗಿ ಕೇಳ್ತಿರ್ತಾನೆ. ಗಮನ ಇರ್ಲಿ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು.
ಆ ರಾಜರಿಗೆ ಖಂಡಿತ ಗೊತ್ತಾಗ್ಬಾರ್ದು. ಆದ್ರೆ ಯಾಕೆ ಮಂತ್ರಿಯವರೇ? ಯಾಕಂದ್ರೆ ಆ ಕಾಡು ತುಂಬಾ ರಹಸ್ಯವಾದದ್ದು, ಗೊತ್ತಿದ್ಯಾ? ಅಲ್ಲಿ ಪ್ರಾಣಿಗಳು ಮನುಷ್ಯರ ರೀತಿಯಲ್ಲಿ ಮಾತಾಡುತ್ತೆ. ಒಂದ್ ವೇಳೆ ಮಹಾರಾಜರಿಗೆ ಗೊತ್ತಾದ್ರೆ ಆಗ ಅದೇ ನಿಟ್ಟಿನಲ್ಲಿ ಅಲ್ಲಿ ಹೋಗ್ಬಿಡ್ತಾರೆ, ಮತ್ತೆ ಅನರ್ಥ ಆಗುತ್ತೆ. ಆ ಮಂತ್ರಿಗಳೇ, ಈ ವಿಷಯನ ನಾನು ಯಾರ ಹತ್ರನೂ ಹೇಳೋದಿಲ್ಲ. ಮಾರನೇ ದಿನ ವಿಕ್ರಮ್ ರಾಜ ಸಭೆಯಲ್ಲಿ ಅದೇ ಮಾತನ್ನು ಹೇಳ್ತಾನೆ. ಮಂತ್ರಿಯವರೇ, ನೆನ್ನೆ ಸೈನಿಕರ ಹತ್ರ ಇದನ್ನ ಯಾಕೆ ಹೇಳ್ತಾ ಇದ್ರಿ? ನನಗೆ ಆ ಕಾಡಿನ ಬಗ್ಗೆ ಹೇಳ್ಬಾರ್ದು ಅಂತ? ಕ್ಷಮೆ ಇರ್ಲಿ ಮಹಾರಾಜ್ರೇ, ನನಗೆ ನಿಮ್ಮ ಚಿಂತೆ ಇದೆ, ಹಾಗಾಗಿ ನಿಮ್ಗೆ ಹೇಳೋದು ಬೇಡ ಅಂದೆ. ಅಸಲಿಗೆ ಆ ಕಾಡಲ್ಲಿ ಅಂತದ್ದೇನಿದೆ ನೀನ್ ನನ್ನ ಹತ್ರ ಬಚ್ಚಿಡುವಂಥದ್ದು? ಆ ಕಾಡು ವಿಚಿತ್ರ ರಹಸ್ಯದಿಂದ ಕೂಡಿದೆ. ನನಗೆ ನೀವು ಯಾವುದೇ ತೊಂದರೆಯಲ್ಲಿ ಸಿಕ್ಕಾಕೊಂಬಾರ್ದು ಅಂತ. ನಾನೊಬ್ಬ ರಾಜ, ನಾನು ಯಾವುದೇ ರಹಸ್ಯದ ಕಾಡಿಂದ ಭಯಪಡೋದಿಲ್ಲ. ನನಗೇಗ್ಲೇ ಅಲ್ಲಿಗೆ ಕರ್ಕೊಂಡೋಗಿ. ಆದ್ರೆ ಮಹಾರಾಜ್ರೇ, ನೀವು ಅಲ್ಲಿ ಹೋಗೋದು ತುಂಬಾನೇ ಅಪಾಯ ಮಹಾರಾಜ್ರೇ. ನಾನು ಆ ಕಾಡಿನ ರಹಸ್ಯ ತಿಳ್ಕೊಳಕ್ ಬಯಸ್ತೀನಿ. ನನ್ನ ಅಲ್ಲಿ ಕರ್ಕೊಂಡೋಗಿ, ಇದು ನನ್ನ ಆಜ್ಞೆ. ಮಾರನೇ ದಿನ ರಾಜ ಮತ್ತೆ ಅವರ ಮಂತ್ರಿ ಜೊತೆಗೆ ಅವರ ಸೈನಿಕರನ್ನು ಕರ್ಕೊಂಡು ಹೊರಡ್ತಾರೆ. ಆ ಕಾಡು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತೆ. ನರಿ, ಅಲ್ಲಿ ನೋಡು, ಮನುಷ್ಯರು ನಮ್ಮ ಕಾಡಿಗೆ ಬಂದಿದ್ದಾರೆ. ಈ ಮನುಷ್ಯರು ನಮ್ಗೆ ತುಂಬಾನೇ ಹಿಂಸೆ ಕೊಡ್ತಿದ್ದಾರೆ. ನಾನು ಅವ್ರನ್ನ ದ್ವೇಷಿಸ್ತಿದ್ದೀನಿ. ಮೊಳ ಮತ್ತೆ ನರಿ ಮನುಷ್ಯರ ತರ ಮಾತಾಡ್ಕೊಳ್ಳೋದನ್ನ ನೋಡಿ ರಾಜ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಮಂತ್ರಿಯವರೇ, ಈ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ಆ ಪ್ರಾಣಿಗಳು ಮನುಷ್ಯ ರೀತಿಯಲ್ಲಿ ಮಾತಾಡ್ತಾ ಇದೆ. ಹಾ ಮಹಾರಾಜ್, ಈ ಜಾಗ ತುಂಬಾನೇ ಅಪಾಯಕಾರಿ. ನಾವಿಲ್ಲಿಂದ ಓಡಿ ಹೋಗ್ಬೇಕು. ಮತ್ತೆ ಸ್ವಲ್ಪ ದೂರದಲ್ಲೇ ಅವರು ಒಂದು ಗರ್ಭವತಿ ಮೇಕನ್ನ ನೋಡ್ತಾನೆ. ಮಂತ್ರಿ, ಅಲ್ಲಿ ನೋಡು, ಮೇಕೆ. ಹೋಗೋದನ್ನ ಹಿಡ್ಕೊಂಡ್ ಬಾ. ಮಹಾರಾಜ, ಮೇಕೆ ನಮ್ಮೂರಲ್ಲಿ ತುಂಬಾ ಸುಲಭವಾಗಿ ಸಿಗುತ್ತೆ. ನೀವ್ಯಾಕದನ್ನ ಹಿಡಿಯೋಕ್ ಬಯಸ್ತೀರಾ? ಇದು ಮಾತಾಡುವಂತ ಮೇಕೆ. ನಾನಿದನ್ನ ನನ್ನ ಅರಮನೆಯಲ್ಲಿ ಒಂದು ಪಂಜರದಲ್ಲಿ ಕೂಡ ಹಾಕ್ತೀನಿ. ಆದ್ರೆ ನೀವು ಇದನ್ನ ಕೂಡ ಹಾಕಿದ್ರೆ ನಿಮ್ಗೇನ್ ಸಿಗುತ್ತೆ? ಇದು ಮನುಷ್ಯ ರೀತಿಯಲ್ಲಿ ಮಾತಾಡೋದನ್ನ ನೋಡಿ ನನ್ನ ಅತಿಥಿಗಳು ಆಶ್ಚರ್ಯ ಪಡ್ತಾರೆ. ಹೋಗು, ಕೂಡಲೇ ಅದನ್ನ ಹಿಡ್ಕೊಂಡ್ ಬಾ. ಸ್ವಲ್ಪತ್ತಲ್ಲೇ ಸೈನಿಕರು ಆ ಮೇಕೆನ ಹಿಡಿದು ತರ್ತಾರೆ. ರಾಜನ ಮುಂದೆ ನಿಲ್ಲಿಸ್ತಾರೆ. ಯಾಕೆ ಹಿಂಗ್ ಮಾಡ್ತಿದ್ದೀರಾ? ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾನಿಲ್ಲಿನ ರಾಜ, ಮತ್ತೆ ನಿನ್ನ ಪಂಜರದಲ್ಲಿ ಕೂಡ ಹಾಕಿ ನನ್ನ ಅರಮನೆ ಶೋಭೆನ ಹೆಚ್ಚಿಸ್ತೀನಿ. ಮಹಾರಾಜ, ಈ ಕಾಡು ನನ್ನ ಮನೆ ಮತ್ತು ಸ್ವತಂತ್ರ ನನ್ನ ಹಕ್ಕು. ದಯವಿಟ್ಟು ನನ್ನ ಹತ್ರಿಂದ ತಗೋಬೇಡಿ. ಒಂದ್ ವೇಳೆ ನಾನ್ ಕಿತ್ಕೊಂಡ್ರೆ ನೀನು ಏನ್ ಮಾಡ್ತೀಯಾ? ಸಮಯ ನಿಮಗೆ ಬುದ್ಧಿ ಕಲಿಸುತ್ತೆ ಮಹಾರಾಜ. 2 ಕೋಡಿನ ಮೇಕೆ ನನ್ನ ವಿರುದ್ಧ ಮಾತಾಡ್ತೀಯಾ? ತಡಿ, ನಾನೇಗ್ಲ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಹಂಗಂತೇಳಿ ಆ ಮೇಕೆ ಮೇಲೆ ಮಹಾರಾಜ ತನ್ನ ಬಾಣವನ್ನು ಬಿಡ್ತಾನೆ. ಆ ಮೇಕೆ ಗಾಯಗೊಂಡು ಪಾಪ ಅಲ್ಲೇ ಬಿದ್ಬಿಡುತ್ತೆ. ನಾನಿನ್ನ ಅರಮನೆಯಲ್ಲಿ ಇಡೋಕ್ ಬಯಸಿದ್ದೆ, ಆದ್ರೆ ನೀನ್ ಸಾಯಕ್ ಬಯಸ್ದೆ. ಹಾಗಿದ್ರೆ ಸಾಯಿ. ಆ ಮೇಕೆ ಸಾಯ್ತಿದ್ದಂಗ್ಲೇ ಅವ್ರಿಗೆ ಶಾಪ ಕೊಟ್ಟು ಸಾಯುತ್ತೆ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ. ನನ್ನ ಮಾತ್ರ ಅಲ್ಲದೆ ನನ್ನ ಮಗುನ ಕೂಡ ನೀನ್ ಸಾಯಿಸಿದ್ಯಾ. ನಾನ್ ನಿನಗೆ ಶಾಪ ಕೊಡ್ತಿದ್ದೀನಿ. ಇನ್ಮೇಲೆ ನಿನಗೆ ಯಾವಾಗಲೂ ಸಂತಾನ ಕಲಗೋ ಅದೃಷ್ಟನೇ ಇರೋದಿಲ್ಲ. ನಿನ್ನ ವಂಶನೇ ಸರ್ವನಾಶ ಆಗೋಗ್ಬಿಡುತ್ತೆ. ಹಂಗಂತೇಳಿ ಆ ಮೇಕೆ ಸತ್ತೋಗುತ್ತೆ. ವಿಕ್ರಮ್ ರಾಜ ಪಾಪ ಪುಣ್ಯ ಶಾಪ ಅಂತ ಏನೂ ನಂಬೋದಿಲ್ಲ. ಮೇಕೆ ಕೊಟ್ಟಿದ್ದ ಶಾಪದ ಬಗ್ಗೆ ಮಾತಾಡ್ತಾ ಹೀಗಂತ ಹೇಳ್ತಾನೆ. ಮಂತ್ರಿಯವರೇ, ಈ ಮೇಕೆ ನಮ್ಗೆ ಶಾಪ ಕೊಟ್ಟಿದೆ. ಈಗ ನಾವೇನ್ ಮಾಡೋದು? ರಾಜ ಹಂಗೆ ಹೇಳಿದ್ದನ್ನ ಕೇಳಿ ಯಾರು ಏನು ಮಾತಾಡಲ್ಲ. ಮಂತ್ರಿಯವರೇ, ನಾನು ಯಾವುದೇ ಶಾಪವನ್ನ ನಂಬೋದಿಲ್ಲ. ಹಾಗಾಗಿ ಇವತ್ತು ಈ ಮೇಕೆ ಮಾಂಸ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಹೋಗು, ಇದನ್ನ ಬೇಯಿಸೋದಕ್ಕೆ ಹೇಳಿ. ಮಂತ್ರಿ ಆ ಮೇಕೆ ಹತ್ರ ಹೋಗೋಷ್ಟೊತ್ತಿಗೆ ಅಲ್ಲಿಗೆ ಒಂದು ಶೇರ್ ಪ್ರತ್ಯಕ್ಷ ಆಗತ್ತೆ. ತಡಿ ಒಂದ್ ನಿಮಿಷ. ಮೇಕೆ ಅನ್ನೋದು ಸೋಡಾ ಬಟ್ಲೆ ಇದ್ದಂಗಲ್ಲ, ಜಟ್ ಅಂತ ತೆಗೆದು ಪಟ್ಟಂತ ಕುಡಿಯೋಕೆ. ಆ ಮಾಯಾ ಶೇರ್ ಹೇಳಿದ್ದನ್ನ ಕೇಳಿ ಅವರೆಲ್ಲರೂ ಭಯ ಪಡ್ತಾರೆ. ನೀನ್ಯಾರು? ನಾನ್ಯಾರು ಅಂತ ನಿನಗೆ ಆಮೇಲೆ ಹೇಳ್ತೇನೆ. ಆದ್ರೆ ಮೊದಲು ಇದನ್ನ ಹೇಳ್ತೇನೆ. ನೀನಿದನ್ನ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಮನುಷ್ಯ. ಈಗ ನಿನ್ನ ಹೊಡೆದು ಮತ್ತೊಂದು ತಪ್ಪು ಮಾಡ್ಲಾ? ಹೋಗೋ ಇಲ್ಲಿಂದ. ಹೋಗ್ತೇನೆ, ಆದ್ರೆ ಹೋಗ್ತಾ ಹೋಗ್ತಾ ನಿನಗೆ ಇದನ್ನ ಹೇಳಿ ಹೋಗ್ತೇನೆ. ಮೇಕೆಯ ಶಾಪ ವಿಫಲವಾಗಲ್ಲ. ನಿನಗೆ ಸಂತಾನದ ಸುಖ ಯಾವತ್ತೂ ಸಿಗಲ್ಲ, ಮತ್ತೆ ನಿನ್ನ ವಂಶ ಮುಕ್ತಾಯ ಆಗುತ್ತೆ. ಅದು ಕೇಳಿಸ್ಕೊಂಡು ರಾಜ ಭಯ ಪಡ್ತಾನೆ. ಆಮೇಲೆ ನಿನಗೆ ಸಂತಾನದ ಸುಖ ಯಾವತ್ತೂ ಸಿಗೋಲ್ಲ, ಮತ್ತೆ ನಿನ್ನ ವಂಶ ಸಮಾಪ್ತಿಯಾಗುತ್ತೆ. ಮಹಾರಾಜ್, ಇದು ರಹಸ್ಯವಾದ ಕಾಡು. ಇಲ್ಲಿನ ಪ್ರಾಣಿಗಳು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡುತ್ತೆ. ಮಂತ್ರಿ ಮಾತು ಕೇಳಿದ ತಕ್ಷಣ ರಾಜ ಇನ್ನು ಸೈನಿಕರು ಭಯ ಪಡ್ತಾರೆ. ತಕ್ಷಣ ಅಲ್ಲಿಂದ ಮಹಲ್ ಕಡೆಗೆ ಅವರ ಸಾಗುತ್ತಾರೆ. ಮಹಾರಾಜ ಮೆಹಲ್ಗೆ ಹೋದ ತಕ್ಷಣ
ಅವರ ಕೆಲಸದವಳು ಅಲ್ಲಿಗೆ ಓಡ್ ಬರ್ತಾಳೆ. ಮಹಾರಾಜ, ಅನ್ಯಾಯ ಆಗೋಗ್ಬಿಡ್ತು, ಬೇಗ ಮಹಾರಾಣಿಯ ಕೊಠಡಿಗೆ ಹೋಗಿ ನೋಡಿ ಹಂಗಂತ ಹೇಳಿದ ತಕ್ಷಣ ಮಹಾರಾಜ ಅಲ್ಲಿಂದ ಮಹಾರಾಣಿಯ ಕೊಠಡಿಗೆ ಹೋಗ್ತಾನೆ. ಮಹಾರಾಣಿ, ಎಲ್ಲ ಸರಿ ಇದೆಯಲ್ಲ? ಎಲ್ಲಾ ನಾಶನ ಆಗೋಯ್ತು ಮಹಾರಾಜ. ಅಸಲಿಗೆ ಏನಾಯ್ತು? ಇದನ್ನಾದ್ರೂ ಹೇಳು. ಇನ್ನು ಎಲ್ಲ ಮುಗ್ದೋಯ್ತು. ಇನ್ಮೇಲೆ ಯಾವಾಗ್ಲೂ ನಾನು ತಾಯಿ ಆಗಕ್ಕಾಗಲ್ಲ. ಇದರ ಅರ್ಥ ನಮ್ಮ ಮಗು ಸತ್ತೋಗ್ಬಿಡ್ತು. ಮೇಕೆಯ ಶಾಪ ಆಗ ರಾಜನ್ಗೆ ಜ್ಞಾಪಕ ಬರತ್ತೆ. ನಾನ್ ನಿನಗೆ ಶಾಪ ಕೊಡ್ತಿದ್ದೀನಿ. ನಿನಗೆ ಯಾವಾಗಲೂ ಇನ್ಮೇಲೆ ಸಂತಾನ ಕಲಗೋ ಅದೃಷ್ಟನೇ ಇಲ್ಲ. ನಿನ್ನ ವಂಶಾನೇ ಸರ್ವನಾಶ ಆಗೋಗ್ಬಿಡುತ್ತೆ. ಪಾಪ ಪುಣ್ಯ ಶಾಪನ ನಂಬದೇ ಇರುವ ವಿಕ್ರಮ್ ರಾಜು ಆ ಮೇಕೆನ ಸಾಯಿಸಿದ್ದಕ್ಕೆ ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ಅವನು ಮನಸ್ಸು ನೊಂದೋಗ್ಬಿಟ್ಟಿರ್ತಾನೆ. ಒಂದಿನ ಅವನು ತುಂಬಾ ಬೇಜಾರಾಗಿ ನಿಂತಿದ್ದ ಸಮಯದಲ್ಲಿ, ಮಹಾರಾಜ್, ರಾಜನ ಉತ್ತರಾಧಿಕಾರಿಯಾಗುವುದು ತುಂಬಾ ಅವಶ್ಯಕತೆ ಇದೆ. ನಿಮ್ಮ ನಂತರ ಇಲ್ಲಿನ ರಾಜ ಯಾರಾಗ್ತಾರೆ? ಇದರ ಬಗ್ಗೆ ನೀವು ಈಗಲಿಂದನೇ ಯೋಚನೆ ಮಾಡಬೇಕಾಗುತ್ತೆ. ನಾನೇನ್ ಮಾಡ್ಲಿ? ನನಗೇನು ಅರ್ಥ ಆಗ್ತಾ ಇಲ್ಲ. ನನ್ನ ಬೇಡಿಕೆ ಇದೆ, ನೀವು ಮತ್ತೊಂದು ಮದುವೆ ಮಾಡ್ಕೊಳ್ಳಿ ಮಹಾರಾಜ್ರೆ. ಹಾಗಾದಾಗ ಮತ್ತೊಂದು ರಾಣಿಯಿಂದ ಸಂತಾನ ಪ್ರಾಪ್ತಿಯಾಗ್ಬೋದು. ಎಷ್ಟೋ ಯೋಚನೆ ಮಾಡಿ ಮಹಾರಾಜ ಸರಿ ಅಂತ ಒಪ್ಕೋತಾನೆ, ಮತ್ತೆ ಬೇರೆ ಮದ್ವೆ ಮಾಡ್ಕೋತಾನೆ. ಆ ದಿನ ರಾತ್ರಿ ಮಹಾರಾಜ ಹೊಸ ಹೆಂಡತಿಯ ಕೊಠಡಿ ಒಳಗಡೆ ಪ್ರವೇಶ ಮಾಡ್ತಾನೆ. ಆಗ ತಕ್ಷಣ ಅಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಇಲ್ಲೇನಾಗ್ತಾ ಇದೆ? ಇಲ್ಲಿ ಬೆಂಕಿ ಹೇಗ್ ಬಿತ್ತು? ಕಾಪಾಡಿ, ಕಾಪಾಡಿ! ಸ್ವಲ್ಪ ಹೊತ್ತಲ್ಲೇ ಹೊಸ ಹೆಂಡತಿ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗ್ತಾಳೆ. ಅದನ್ನು ನೋಡಿ ಮಹಾರಾಜ ತುಂಬಾ ಬೇಜಾರಾಗ್ತಾನೆ. ಮತ್ತೆ ಆ ಮೇಕೆಯ ಶಾಪ ಜ್ಞಾಪಕ ಬರುತ್ತೆ. ನಾನ್ ನಿನಗೆ ಶಾಪ ಕೊಡ್ತಿದ್ದೀನಿ. ನಿನಗೆ ಇನ್ಮೇಲೆ ಯಾವಾಗಲೂ ಸಂತಾನ ಕಲಗೋ ಅದೃಷ್ಟನೇ ಇಲ್ಲ. ನಿನ್ನ ವಂಶನೇ ಸರ್ವನಾಶ ಆಗೋಗ್ಬಿಡುತ್ತೆ. ಹೇ ಭಗವಂತ, ನನ್ನ ಬಳಿ ಇದೇನಾಗ್ತಾ ಇದೆ? ಮಾರನೇ ದಿನ ರಾಜಗುರುನ ನೋಡೋದಕ್ಕೆ ಹೋಗ್ತಾನೆ ಮಹಾರಾಜ. ಗುರುದೇವ, ನಾನು ತುಂಬಾ ಸಂಕಟದಲ್ಲಿದ್ದೀನಿ. ದಯವಿಟ್ಟೇನಾದ್ರೂ ಉಪಾಯ ಹೇಳಿ. ಹೇಳಿ ರಾಜ, ಏನ್ ಸಂಕಟದಲ್ಲಿದ್ದೀರಾ? ಮಹಾರಾಜ ಗುರುದೇವತ್ರ ಆ ಮೇಕೆನ ಸಾಯಿಸೋದ್ರ ಬಗ್ಗೆ ಮತ್ತೆ ಮಾಯಾಶೇರ್ ಬಗ್ಗೆ ಹೇಳ್ತಾನೆ. ನನಗನ್ನಿಸ್ತಾ ಇದೆ ಮೇಕೆಯ ಶಾಪ ನನ್ನನ್ನು ತಂದೆ ಆಗುವುದಕ್ಕೆ ಬಿಡುವುದಿಲ್ಲ. ಏನು ನನ್ನ ವಂಶ ಇಲ್ಲಿಗೆ ಮುಕ್ತಾಯವಾಗುತ್ತಾ? ಇಲ್ಲ, ಈ ಶಾಪಕ್ಕೆ ಪರಿಹಾರ ಇದೆ. ನಾನು ಹೇಳ್ದಂಗೆ ಕೇಳ್ತೀಯಾ? ಆಗ ನಿನ್ನ ಕಷ್ಟ ಖಂಡಿತ ದೂರ ಆಗುತ್ತೆ. ನೀವೇನು ಹೇಳ್ತಿರೋ ನಾನು ಅದನ್ನು ಮಾಡೋದಕ್ಕೆ ತಯಾರಿದ್ದೇನೆ ಗುರುಗಳೇ. ಆಯ್ತು, ಗಮನ ಇಟ್ಟು ಕೇಳು. ಹಾಗಾದ್ರೆ ನಾನು ನಿನಗೆ ಗರ್ಭವತಿ ಮೇಕೆಯನ್ನು ಕೊಡ್ತೀನಿ. ಆ ಮೇಕೆಯಿಂದ ಏನ್ ಮಗು ಹುಟ್ಟುತ್ತೆ, ನೀನ್ ಅದನ್ನ ನಿನ್ನ ಸಂತಾನದ ರೀತಿಯಲ್ಲಿ ಪಾಲನೆ ಮಾಡಬೇಕು. ಮತ್ತೆ 20 ವರ್ಷಗಳ ನಂತರ ಯಾವಾಗ ಆ ಮೇಕೆ ದೊಡ್ಡದಾಗುತ್ತೆ, ಆಗ ಅದನ್ನ ಅದೇ ಮಾಯಾವಿ ಕಾಡಿನಲ್ಲೇ ಬಿಟ್ಟು ಬರಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನೀನು ಶಾಪ ಮುಕ್ತನಾಗ್ತೀಯ ರಾಜ. ನೀವ್ ಹೇಳ್ದಂಗೆ ಆಗ್ಲಿ ಗುರುಗಳೇ. ಓಂ ಹ್ರೇಂ ಕ್ಲೇಂ ಚಾಮುಂಡಾಯ ನಮಃ. ಓಂ ಹ್ರೇಂ ಕ್ಲೇಂ ಚಾಮುಂಡಾಯ ನಮಃ. ಈ ಮೇಕೆನ ತಗೊಂಡು ಹೋಗು. ನಿನ್ನ ದುಃಖವನ್ನ ದೂರ ಮಾಡ್ಕೋ ರಾಜ. ಮಹಾರಾಜ ಆ ಮೇಕೆನ ಎತ್ಕೊಂಡು ಅವರ ಮಹಲ್ಗೆ ಹೋಗ್ತಾನೆ. ಸ್ವಲ್ಪ ದಿನದ ನಂತರ ಆ ಮೇಕೆ ಒಂದು ರಾಜಕುಮಾರಿಗೆ ಜನ್ಮ ನೀಡುತ್ತೆ. ಮೇಕೆ ಒಂದು ಮನುಷ್ಯ ಮಗುಗೆ ಜನ್ಮ ನೀಡಿದನ್ನು ನೋಡಿ ಮಹಾರಾಜ ತುಂಬಾ ಆಶ್ಚರ್ಯ ಪಡ್ತಾನೆ. ಇದಂತೂ ಚಮತ್ಕಾರಿಯಾಗಿದೆ. ಒಂದು ಮೇಕೆ ಒಂದು ಮಾನವ ಕನ್ಯೆಗೆ ಜನ್ಮ ಕೊಟ್ಟಿದೆ. ಈ ಮಗುನ ನಮ್ಮ ಮಗು ತರ ನಾವು ನೋಡ್ಕೋಬೇಕು. ಹಾ, ಹಾಗಾದ್ರೆ ನಾವ್ ಇದರ ಹೆಸರಿನ ನೋಡೋಣ. ಇವಳ ಹೆಸರು ಸುಲೇಖಾ ಅಂತ ಇಡೋಣ. ಇನ್ಮೇಲೆ ಇವಳನ್ನು ಎಲ್ಲರೂ ಮಹಾರಾಣಿ ಸುಲೇಖಾ ಅಂತ ಕರಿಬೇಕು. ಶಾಪದಿಂದ ವಿಮುಕ್ತಿ ಸಿಗ್ಬೇಕಂತ ಮಹಾರಾಜ ಆ ಮಗುನ ಹೆತ್ತ ಮಗು ತರನೇ ನೋಡ್ಕೋತಾನೆ. ಹಿಂಗೆ 20 ವರ್ಷ ಕಳೆದು ಹೋಗುತ್ತೆ. ರಾಜಕುಮಾರಿ ಸುಲೇಖಾನ ಮಗಳಾಗಿ ಸ್ವೀಕರಿಸಿ ಪ್ರೀತಿಯಿಂದ ನೋಡ್ಕೊಂಡಿರ್ತಾನೆ ಮಹಾರಾಜ. ಮಹಾರಾಜ, ಈಗ ನಮ್ಮ ಮಗಳಿಗೆ 20 ವರ್ಷ. ಅವಳನ್ನ ಕರ್ಕೊಂಡೋಗಿ ಕಾಡಿನಲ್ಲಿ ಬಿಡ್ಬೇಕಾ? ಇಲ್ಲ, ನಾನು ನನ್ನ ಮಗಳನ್ನ ಇದೇ ರಾಜಮಹಲಲ್ಲಿ ಇಡ್ತೀನಿ. ಆದ್ರೆ ರಾಜಗುರುಗಳಿಗೆ ಕೊಟ್ಟ ಆ ಮಾತು ನನಗೆ ಯಾವುದೇ ವಚನ ನೆನಪಿಲ್ಲ. ಗುರುಗಳೇ, ನೀವು? ಹಾ ರಾಜ, ಈಗ ಸಮಯ ಬಂದಿದೆ. ರಾಜ್ಕುಮಾರಿ ಸುಲೇಖನನ್ನ ರಹಸ್ಯ ಕಾಡಲ್ಲಿ ಬಿಡಬೇಕು. ಇಲ್ಲ ಗುರುಗಳೇ, ಈಗ ಸುಲೇಖ ನನ್ನ ಮಗಳ ರೀತಿಯಲ್ಲಿದ್ದಾಳೆ. ಈಗ ಅವಳನ್ನು ಬಿಡೋಕ್ಕಾಗೋದಿಲ್ಲ. ಯೋಚನೆ ಮಾಡು ರಾಜ. ಒಂದ್ ವೇಳೆ ನೀನು ಅವಳನ್ನ ಕಾಡಿಗೆ ಬಿಡೋದಿಲ್ಲ ಅಂದ್ರೆ ಆಗ ನಿನ್ನ ಶಾಪ ಯಾವತ್ತೂ ಮುಗಿಯೋದಿಲ್ಲ. ಯಾವುದೇ ತೊಂದರೆ ಇಲ್ಲ. ನಾವು ಸಂತಾನ ಅನ್ಕೊಂಡಿದ್ದೀವಿ. ಈಗ ನಮಗೆ ಸಂತಾನದ ಅವಶ್ಯಕತೆ ಇಲ್ಲ ಗುರುಗಳೇ. ಆಯ್ತು, ಒಂದು ವಿಷಯವನ್ನ ಕೇಳು.
ನಿನ್ನ ಮಗಳು ಸುಲೇಖಾ ಆ ಮಾಯಾವಿ ಸಿಂಹದ ನಂಬಿಕೆಯಾಗಿದೆ. ಒಂದ್ ವೇಳೆ ನೀನು ಆ ನಂಬಿಕೆಯನ್ನ ಮತ್ತೆ ತೀರಿಸಲಿಲ್ಲ ಅಂದ್ರೆ ಆಗ ನಿನ್ನ ರಾಜ್ಯಭಾರ ಎಲ್ಲ ಮುಕ್ತವಾಗುತ್ತೆ. ನೀನು ಬೀದಿ ಪಾಲಾಗ್ತೀಯಾ. ಗುರುದೇವನಿಗೆ ಕೊಟ್ಟ ಮಾತನ್ನು ಕಾಪಾಡೋದಕ್ಕಿಂತ ಈಗ ಮಹಾರಾಜನಿಗೆ ಬೇರೆ ದಾರಿ ಇಲ್ಲ. ಅದರಿಂದ ರಾಣಿ ಮತ್ತೆ ಮಹಾರಾಜ ಇಬ್ಬರು ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಹೇ ಮಾಯಾವಿ ಸಿಂಹ, ಪ್ರಕಟವಾಗು ಮತ್ತೆ ತಗೊಂಡೋಗು ನಿನ್ನ ನಂಬಿಕೆಯನ್ನ. ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ರಾಜ. ಹೇ ಬಾಹುಬಲಿ ಸಿಂಹ, ಗರ್ಭವತಿ ಮೇಕೆಯನ್ನ ಸಾಯಿಸಿ ನಾನ್ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸ್ಬಿಡು. ಸುಲೇಖನ ನಮ್ಮ ಸ್ವಂತ ಮಗು ತರ ನಾವು ನೋಡ್ಕೊಂಡಿದೀವಿ. ಸಂತಾನ ಅಂದ್ರೆ ಏನು ಅಂತ ನಮಗೆ ಈಗ ಅರ್ಥ ಆಯ್ತು. ಆದ್ರೆ ನೀವಿವತ್ತು ರಾಜ್ಕುಮಾರಿನ ಇಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ಸಿಂಹ, ನಮ್ಮೇಲೆ ಕೃಪೆ ತೋರ್ಸು. ಈ ಮಗುವನ್ನ ನನಗೆ ಕೊಡು. ನಾನ್ ಭಾಷೆ ಕೊಡ್ತೀನಿ, ನಾನು ಯಾವತ್ತೂ ನಿರ್ದೋಷಿ ಪ್ರಾಣಿಯನ್ನ ಸಾಯಿಸೋದಿಲ್ಲ. ಅನ್ಸುತ್ತೆ ನಿನಗೆ ಅರ್ಥ ಆಗಿದೆ ಅಂತ, ಈ ಸಂತಾನದ ಪ್ರೀತಿ ಏನು ಅಂತ. ಈ ಮಗು ನಮಗೆ ಪ್ರೀತಿ ವಿಶ್ವಾಸವನ್ನ ಹೇಳ್ಕೊಟ್ಟಿದ್ದಾಳೆ. ಅದನ್ ಕೇಳಿಸ್ಕೊಂಡು ಶೇರ್ ಸಿಂಗ್ ಒಂದು ಮಾತು ಹೇಳ್ತಾನೆ. ಸರಿ, ಬೇಗ ಈ ರಾಜ್ಕುಮಾರಿನ ಇಲ್ಲ ಬಿಟ್ಟು ಹೋಗು. ರಾಜಾರಾಣಿ ಇಬ್ರು ಸುಲೇಖಾ ಬಗ್ಗೆ ಯೋಚನೆ ಮಾಡಿ ಹೀಗಂತ ಹೇಳ್ತಾರೆ. ಆದ್ರೆ ರಾಜಕುಮಾರಿ ಯಾರ ಜೊತೆ ಎಲ್ಲಿರ್ತಾಳೆ? ರಾಜ್ಕುಮಾರಿ ನನ್ನ ಇವತ್ತಿನ ಭೋಜನವಾಗ್ತಾಳೆ. ಏನು? ಆದ್ರೆ ಗುರುಗಳು ಹೇಳಿದ್ರು ಈಕೆ ನಿನ್ನ ಮಗಳಂತ. ಅವರು ಸುಳ್ಳು ಹೇಳಿದ್ದಾರೆ. ಇಲ್ಲ, ನೀನ್ ಬೇಕಾದ್ರೆ ನನ್ನ ಸಾಯಿಸು, ಆದ್ರೆ ನಾನು ಇವಳನ್ನ ಸಾಯೋಕೆ ಬಿಡುವುದಿಲ್ಲ. ನನ್ನನ್ನ ಸಾಯಿಸ್ಬೇಡು, ನನ್ನ ಮಗುನ ಏನೂ ಮಾಡ್ಬೇಡ. ಪಾಪ ಅವಳು ಏನ್ ಪಾಪ ಮಾಡಿದ್ಲು ಹಂಗಂತ ಅವರು ಮಗುಗೋಸ್ಕರ ತುಂಬಾ ಬೇಡ್ಕೋತಾರೆ. ಆಗ ಶೇರ್ ಸಿಂಗ್ ಸಂತೋಷದಿಂದ ಅಂತಾನೆ, ರಾಜ್ಕುಮಾರಿ ಮೇಲೆ ನಿಮ್ಮ ಪ್ರೀತಿಯನ್ನ ನೋಡಿ ನನಗೆ ಖುಷಿಯಾಗಿದೆ. ಹೋಗು, ಇವಳನ್ನ ನಿಮ್ಮ ಜೊತೆ ಕರ್ಕೊಂಡೋಗಿ. ಶೇರ್ ಸಿಂಗ್ ಮಾತು ಕೇಳಿ ಅವರು ತುಂಬಾ ಸಂತೋಷ ಪಡ್ತಾರೆ. ಅಸಲಿಗೆ ರಾಜ್ಕುಮಾರಿ ನಿನ್ನದೇ ಮಗಳು. ಏನು? ಆದ್ರೆ ಈ ರೀತಿ ಹೀಗಾಗೋಕ್ ಸಾಧ್ಯ? ಇದೆಲ್ಲ ನಾನು ನಿನಗೆ ಬುದ್ಧಿ ಬರಲಿ ಅನ್ನೋದಕ್ಕೋಸ್ಕರ ಮಾಡಿದೆ. ನನಗೇನು ಅರ್ಥ ಆಗಿಲ್ಲ. ಅಸಲಿಗೆ ನೀನು ಯಾವ ಮೇಕೆನೆ ಸಾಯಿಸ್ದೆ, ಆ ಮೇಕೆ ಸತ್ತಿರ್ಲಿಲ್ಲ. ನಾವು ಮಾಯಾಕಾಡಿನ ಪ್ರಾಣಿಗಳು, ನಾವು ಅಷ್ಟು ಸುಲಭವಾಗಿ ಸಾಯೋದಿಲ್ಲ. ಆದ್ರೆ ನಿಮಗೆ ಬುದ್ಧಿ ಬರಲಿ ಅನ್ನೋ ಕಾರಣಕ್ಕೆ ನಾವೀ ನಾಟಕ ಮಾಡ್ಬೇಕಾಯ್ತು. ಒಂದ್ ವೇಳೆ ಇದ್ ನಾಟಕ ಆಗಿದ್ರೆ ಆಗ ಮೇಕೆ ಹುಟ್ಟೆಯಲ್ಲಿ ರಾಜ್ಕುಮಾರಿ ಹುಟ್ಟೋದಕ್ಕೆ ಏನ್ ಕಾರಣ? ಯಾವಾಗ ನೀನು ಗರ್ಭವತಿ ಮೇಕೆಯನ್ನ ಸಾಯಿಸ್ದೆ, ಆಗ ನಾನು ಜಾದೂಶಕ್ತಿಯಿಂದ ಮಹಾರಾಣಿಯ ಗರ್ಭವನ್ನ ತೆಗೆದು ಈ ಮೇಕೆಯ ಗರ್ಭದಲ್ಲೇ ಹಾಕಿದ್ದೆ. ನೀನು ಸಂತಾನಕ್ಕಾಗಿ ತಡಪಡಿಸ್ತಾ ಇದ್ದೆ, ಆದ್ರೆ ನಿನ್ನ ಸಂತಾನ ಮೇಕೆಯ ಗರ್ಭದಲ್ಲಿ ಬೆಳೀತಾ ಇತ್ತು. ಹಾಗಾದ್ರೆ ಈ ರಾಜ್ಕುಮಾರಿ ನನ್ನ ಸಂತಾನವೇ? ಹೌದು ರಾಜ. ಯಾವಾಗ ರಾಜ ತನ್ನ ಮತಿಭ್ರಮಣೆಯಲ್ಲಿ ಸಿಕ್ಕಾಕೊಳ್ತಾನೆ, ಆಗ ಸಾಧು ಸಂತರ ದೈತ್ಯರಾಗುತ್ತಾರೆ. ಅದು ಅವರಿಗೆ ಬುದ್ಧಿ ಬರಲಿ ಅಂತ. ಅದಕ್ಕಾಗಿ ಗುರುಗಳು ಹೇಳಿದಕ್ಕಾಗಿ ನಾವು ಈ ನಾಟಕ ಆಡಿದೀವಿ. ಹೇಳಿ ರಾಜ ಅವರೇ, ನಮ್ಮ ಆಕ್ಟಿಂಗ್ ಹೆಂಗಿತ್ತು? ಸಂತೋಷದಿಂದ ಮಹಾರಾಜ ಒಂದು ಮಾತು ಕೂಡ ಆಡಕ್ಕಾಗಿಲ್ಲ. ತನ್ನ ಮಗಳನ್ನು ಕರ್ಕೊಂಡು ಸಂತೋಷವಾಗಿ ಮಹಲ್ಗೆ ಹೊರಡ್ತಾನೆ.